ಹಿರಿಯೂರಿನ ಬೈ ಎಲೆಕ್ಷನ್ಗೆ ಇವತ್ತು ನಾವು ನೋಡ್ತಾ ಇದ್ರೆ ಸುಧಾಕರ್ ಅವರ ಅಸ್ತಂಗತದ ನಂತರ ಏನು ನಾನ್ ಮುಂದು ತಾನ್ ಮುಂದು ಅಂತೇಳಿ ಬೈ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಸಾಲ್ಗಟ್ಟಿ ನಿಂತಿದ್ದಾರೆ. ಸೊ ಒಟ್ಟಾರೆಯಾಗಿ ಯಾರೇ ಬರಲಿ ಯಾರೇ ಹೋಗ್ಲಿ, ಆದ್ರೆ ಇವತ್ತು ಹಿರಿಯೂರು ಕ್ಷೇತ್ರವನ್ನ ಯಾರೂ ಕೂಡ ಅಭಿವೃದ್ಧಿಯನ್ನ ಮಾಡಲಿಲ್ಲ. ಕೇವಲ ಜನಗಳ ಹತ್ರ ಭರವಸೆಯನ್ನು ಕೊಟ್ಟು ಹೋಗಿರ್ತಕ್ಕಂಥವರೇ ಜಿಚ್ಚು. ಅದು ಚುನಾವಣೆ ಸಂದರ್ಭದಲ್ಲಿ. ಆಮೇಲೆ ಸಮಸ್ಯೆಗಳನ್ನು ಆಲಿಸುವಂತ ಒಂದು ವ್ಯವಸ್ಥೆ ಕೂಡ, ಮನಸ್ಸು ಕೂಡ ಇಲ್ಲದೆ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅದಲ್ಲದೆ ಬಹುತೇಕ ಮಂದಿ ಬೇರೆ ಭಾಗದಲ್ಲಿ ಇದ್ಕೊಂಡು ನಾನು ಆ ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬರುವಂಥವ್ರು ಯಾರು ಕೂಡ ಮಾಡುವಂಥ ಮನಸ್ಥಿತಿ ಇರೋದಿಲ್ಲ. ಆ ಭಾಗದಲ್ಲಿ ಹೇಳಿ ಕೇಳಿ ಬಯಲುಸೀಮೆ ಪ್ರದೇಶ, ಬರೀ ಕೇವಲ ಅಲ್ಲಿ ಕೂಲಿನಾಲಿ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಕೆಲಸಗಳು ಮಾಡಿಕೊಂಡು ಅಲ್ಲಿ ಜೀವನವನ್ನು ಮಾಡ್ತಕ್ಕಂಥ ಒಂದು ಬಯಲುಸೀಮೆ ಪ್ರದೇಶದಲ್ಲಿ ಈ ತರದ ಹಣವಂತರು ಅಲ್ಲಿ ನಿಂತ್ಕೊಂಡು ಜನಗಳ ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರೇ ಬರಲಿ ಯಾರೇ ಹೋಗ್ಲಿ, ಇಲ್ಲಿ ತನಕ ಅಭಿವೃದ್ಧಿಯನ್ನು ನಾವು ಕಂಡೇ ಇಲ್ಲ. ಕಲ್ವಳ್ಳಿ ಭಾಗ ಅಂತೂ ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನು ಕಂಡಿಲ್ಲ. ಇವತ್ತು ಕೂಡ ಗ್ರಾಮಗಳು ಗಬ್ಬನ ಹಾರ್ತಾ ಇದೆ. ಯಾವುದೇ ಕರೆಂಟ್ ಆಗಲಿ, ರಸ್ತೆಗಳಾಗಲಿ, ಅಥವಾ ಚರಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಮತ್ತಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುವಲ್ಲಿ ಬಹಳಷ್ಟು ವಿಫಲಗಳಾಗಿದ್ದಾರೆ. ಆ ಭಾಗದಲ್ಲಿ ಜನಗಳು ಕೇಳೋದಕ್ಕೂ ಹೋಗೋದಿಲ್ಲ. ಆ ನಂತರ ಜನಪ್ರತಿನಿಧಿಗಳು ಅಲ್ಲಿನ ಸಮಸ್ಯೆಗಳನ್ನು ಆಲಿಸುವಂತಹ ಒಂದು ಮನಸ್ಥಿತಿ ಕೂಡ ಇಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಕೇವಲ ಹರ್ಷದ ಕೂಳಿಗೋಸ್ಕರ ಆಸೆ ಪಟ್ಟು ನೋಡಿ, ಇವತ್ತು ಕಲ್ವಳ್ಳಿ ಭಾಗದ ನೀರಿಗೋಸ್ಕರ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ರಾಜಕಾರಣಿಗಳು ಇವತ್ತು ಕೇವಲ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ರಾಜಕೀಯ ಲಾಭವನ್ನು ಮಾಡೋಕ್ಕೋಸ್ಕರ ಅವರು ನಿರಂತರವಾಗಿ ಹೋರಾಟ ಮಾಡೋದಿಲ್ಲ. ನನಗೆ ಅಲ್ಲಿಯ ರೈತರು, ಅಲ್ಲಿನ ಸಾರ್ವಜನಿಕರು ಹೋರಾಟ ಮಾಡಬೇಕು. ಮತ್ತಾರು ಕೂಡ ಬರೋದಿಲ್ಲ, ಇವ್ರ ಮಾತನ್ನು ಕೂಡ ಕೇಳೋದಿಲ್ಲ. ಗೆಲ್ಲೋ ತಕ್ಕ ಅಷ್ಟೇನೆ ಪ್ರಾಮಾಣಿಕವಾಗಿ ಯಾರು ಕೂಡ ಅಲ್ಲಿ ಭಾಗವಹಿಸುವಂಥವ್ರು ಯಾರು ಇಲ್ಲ. ಕೇವಲ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾವತ್ತೋ ಒಂದು ದಿನದ ಆಸೆಗೋಸ್ಕರ ವರ್ಷವಿಡೀ ನೀವು ಅಲ್ಲಿನ ರೈತರು, ಅಲ್ಲಿನ ಮತದಾರರು ಇಂಥವ್ರನ್ನ ಆರಿಸ್ಕೊಂಡು ಸಫರ್ ಆಗ್ತಕ್ಕಂಥವ್ರು ನೀವೇ ಬಿಟ್ಟರೆ ಬೇರೆ ಯಾರು ಅಲ್ಲ. ಅವ್ರೇನು ಆರಾಮಾಗಿ ಗೆದ್ಬಿಟ್ಟು ಅವ್ರು ಗೆದ್ರೇನು ಸೋತ್ರೇನು ಜೀವನ ಮಾಡೋದಕ್ಕೆ ಯಾವುದಾದ್ರೂ ಒಂದು ಆಧಾರಗಳಿರ್ತದೆ. ಬಟ್ ನಿಮಗೇನಿರ್ತದೆ, ಅವ್ರ ಹಿಂದಿಂದ ಹೋಗ್ಬಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳೋದಕ್ಕೆ ಆಗುತ್ತೆ. ಯಾವ ಕಾರ್ಯಕರ್ತರು ಕೂಡ ಅವ್ರನ್ನ ಗೆಲ್ಸಿ ನಮ್ಮ ಅಣ್ಣಂಗೆ ಹಾಕ್ರಿ, ನಮ್ಮ ಅಕ್ಕನಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಗೆಲ್ಲಿಸ್ಕೊಂಡು ನಿಮ್ಮ ಸಮಸ್ಯೆನ ಕೇಳೋದಕ್ಕೆ ಯಾರು ಕೂಡ ಕಾರ್ಯಕರ್ತರು ಬರೋದಿಲ್ಲ. ಏನಪ್ಪ ಅಂತ ಹೇಳ್ಬಿಟ್ಟು ಅವರು ಓಟುಗಳು ಹಾಕ್ಸೋದಕ್ಕೆ ಮಾತ್ರ ಬರ್ತಾರೆ, ಅಕ್ಕ ಅಣ್ಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಆದ್ರೆ ಗೆದ್ದ ಮೇಲೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ, ನಿಮ್ಮ ಸಮಸ್ಯೆನ ಕೇಳಿ ಅದನ್ನ ಸಾಲ್ವ್ ಮಾಡುವಂತ ಒಂದು ನೈತಿಕತೆ ಹೊಣೆ ಯಾರಿಗೂ ಇಲ್ಲ. ಗೆದ್ದ ಮೇಲೆ ಮುಗಿದೋಯ್ತು. ಅಕ್ಕನಿಗೆ ಜೈ, ಅಣ್ಣನಿಗೆ ಜೈ, ಅವ್ರ ಜೊತೆಗೆ ಸೇರ್ಕೊಂಡು ಅವ್ರ ಜೊತೆಗೆ ಓಡಾಡ್ಕೊಂಡು ನಾನು ಇವ್ರ ಪರ ನಿಂತಿದ್ದೀನಿ, ಅವ್ರ ಪರ ಇದ್ದೀನಿ ಅಂತ ಹೇಳ್ಕೊಂಡು ಅವ್ರ ಕೆಲಸಗಳು ಮಾಡ್ಕೊಡ್ತಾರೆ. ಬಿಟ್ರೆ ನಿಮ್ಮ ಕೆಲಸಗಳು ಯಾರು ಕೂಡ ಮಾಡಲ್ಲ. ಕೊನೆಗೆ ನೀವು ಅಲಿಬೇಕು. ಆ ಕಚೇರಿಗಳು ಅಲ್ಲಿ ಇಲ್ಲಿ ಆಫೀಸ್ಗಳು ಅಲ್ದು ಕೆಲಸಗಳನ್ನು ಮಾಡಿಸ್ಬೇಕು. ಅಣ್ಣ ಯಾವಾಗ ಬರ್ತಾರೆ ಅಂದ್ಕೊಂಡು ದಿನವಿಡೀ ಕಾಯ್ಕೊಂಡು ಬೆಳಗಿನ ಸಂಜೆ ತನಕ ಕಾಯ್ಕೋಂತ ಇರಬೇಕು ನಿಮ್ಮ ಸಮಸ್ಯೆಗಳನ್ನು ಕೇಳೋದಿಕ್ಕೆ, ಆಲಿಸೋದಿಕ್ಕೆ. ಈ ಒಂದು ಆಡಳಿತ ಬೇಕಾ ನಿಮಗೆ? ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಹೀಗೇನೆ ಕಂಡವ್ರಿಗೆ ಮಣೆ ಹಾಕೊಂಡು ಕೂತ್ಕೋತೀರಾ? ಅಲ್ಲಿನ ಒಂದು ಸ್ಥಳೀಯ ಅಭ್ಯರ್ಥಿಗಳು ಯಾರು ಇಲ್ವಾ? ಅಂತ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಯಾವುದೇ ಹೋರಾಟಗಾರರು, ನಾಯಕರು ಯಾರು ಇಲ್ವಾ? ಅಲ್ಲಿ ಬೇರೆಯವರು ಬಂದು ನಿಮ್ಮನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಹಿರಿಯೂರು ಕ್ಷೇತ್ರದವ್ರು ಏನಿದ್ರಿ, ಯಾರೇ ಆಗಲಿ, ಸ್ಥಳೀಯ ಅಭ್ಯರ್ಥಿಗಳು ಯಾರಾದರೂ ನಿಂತರೂ ಪರವಾಗಿಲ್ಲ, ಸಾಮಾಜಿಕ ಕಳಕಳಿ ಇರುವಂಥವ್ರು ನಿಂತ್ಕೊಳ್ಳಿ. ಕೆಲವರು ಉದ್ದೇಶಪೂರ್ವಕವಾಗಿ ಎಲೆಕ್ಷನ್ಗೆ ನಿಲ್ಲೋ ಥರ ಮಾಡಿಕೊಂಡು ಕೊನೆಗೆ ಯಾರೊಬ್ರು ದುಡ್ಡಿರೋನ್ಗೆ ಅವ್ರ ಜೊತೆಗೆ ಬರ್ಜಾಗ್ಬಿಡ್ತಾರೆ. ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಅಲ್ಲಿನ ಮತದಾರರಿಗೆ ಹೇಳ್ತಾ ಇದ್ದೀನಿ, ಯಾರೋ ದುಡ್ಡಿರೋನು ಬಂದು ರುಚಿ ತೋರಿಸ್ತಾನೆ. ಅವ್ರು ಉದ್ದೇಶಪೂರ್ವಕವಾಗಿ ಸುಮಾರು ಇವತ್ತೊಂದು 35 ಜನ ಎಲೆಕ್ಷನ್ಗೆ ಈಗ ಆಸ್ಪಿರೆಂಟ್ಸ್ ಇದ್ದಾರೆ ಅನ್ನೋ ವಿಚಾರ ನಾನು ತಿಳ್ಕೊಂಡಿದ್ದೀನಿ. ವೋಟ್ ಹಾಕ್ಸಕ್ಕೆ ಮಾತ್ರ ಬರ್ತಾರೆ ಕಾರ್ಯಕರ್ತರುಗಳು. ಆದರೆ ಅಲ್ಲಿಯ ಒಂದು ಸಮಸ್ಯೆಗಳನ್ನ ಕೇಳೋದಕ್ಕಾಗಲಿ ಗೆದ್ಮೇಲೆ ಮುಗಿದೋಯ್ತು, ನಿನ್ನ ಪಾಡಿ ನೀನು ಏನಾರ ಮಾಡ್ಕೊ ಅನ್ನೋ ಥರ. ಮತ್ತೆ 5 ವರ್ಷ ಆಗ ತನಕ ಸುಮ್ಮನಿರೋದು, ಮತ್ತೆ ಅಣ್ಣ ಅಕ್ಕ ಅಂತ ಬರೋದು. ಸೊ ಇಂಥ ಒಂದು ವ್ಯವಸ್ಥೆ ಬೇಕಾ? ನಿಮ್ಗೆ ಇಷ್ಟನಾ ಇದೆಲ್ಲನ? ನಿಮ್ಮ ಮಕ್ಕಳನ್ನ ನೀವೇ ಬಲಿ ಕೊಡ್ತಾ ಇದ್ದೀರಾ. ನಾನು ಮತದಾರರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ, ನಿಮ್ಮ ಜೀವನವನ್ನ, ನಿಮ್ಮ ಜೀವನ ನೀವೇ ಬಲಿ ಕೊಡ್ತಾ ಇದ್ದೀರಾ. ಅವ್ರ ಹತ್ರ ಭಿಕ್ಷೆ ಬಿಡಬೇಕಾ? ಅವ್ರ ಹತ್ರ ದುಡ್ಡು ಇಸ್ಕೊಂಡೆ ನೀವು ಜೀವನ ಮಾಡಬೇಕಾ? ಕೇವಲ ಒಂದು ದಿನದ ಒಂದು ಹರ್ಷಕ್ಕೋಸ್ಕರ ನೀವು ಅವ್ರ ಹತ್ರ ದುಡ್ಡಿಸ್ಕೊಂಡು ಓಟ್ ಹಾಕ್ತಿರಲ್ಲ, ಇಷ್ಟೇನಾ ನಿಮ್ಮ ಜೀವನ? ಮತದಾನ ಅಂದ್ರೆ ಏನು? ಅದಕ್ಕೆ ಎಷ್ಟು ಮೌಲ್ಯತೆ ಇದೆ? 5 ವರ್ಷಗಳ ಕಾಲ ನಿಮ್ಮನ್ನ ಅವ್ರಿಗೆ ಮಾರ್ಕೊಂಡ್ಬಿಡ್ತೀರಲ್ಲ. ನಾನು ಹಿರಿಯೂರು ಭಾಗದ ಮತದಾರರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಕೂಡ ಒಂದು ಹಣಕ್ಕೋಸ್ಕರ ಓಟಗಳನ್ನು ಹಾಕ್ಬೇಡಿ. ಇವಾಗಲಾದ್ರೂ ಬದಲಾಗಿ. ನಿಮ್ಮಿಂದನೇ ಹಾಳಾಗ್ತಾ ಇರೋದು, ಕ್ಷೇತ್ರ ಹಾಳಾಗೋಗ್ತಾ ಇದೆ. ಕೆಲಸ ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದ್ರೆ ಕೇಳಕ್ಕೆ ನಿಮಗೆ ನಾಚಿಕೆ. ಕೇಳಿ ಋಣದಲ್ಲಿ ಇರ್ತಿರಲ್ಲ. ಇವತ್ತು ಹಳ್ಳಿಗಳನ್ನು ನೋಡಿದ್ರೆ ಚರಂಡಿಗಳು ತುಂಬಿ ತುಳುಕಾಡ್ತಾ ಇದ್ದಾವೆ, ಇವತ್ತು ಗಬ್ಬು ನಾರ್ತಾ ಇದೆ. ಗ್ರಾಮಗಳೆಲ್ಲ ವೃದ್ಧಾಶ್ರಮಗಳಾಗಿದ್ದಾರೆ. ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಎಲ್ಲಿಂದ ತರ್ತೀರ ದುಡ್ಡು? ಯಾರು ಕೊಡ್ತಾರ ರಾಜಕಾರಣಿಗಳು? ಯಾವ ನಾಯಕನನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಸ್ವಂತ ಬುದ್ಧಿ ಇಲ್ವಾ? ಇನ್ನೊಬ್ರನ್ನ ಕೇಳ್ಕೊಂಡು ನೀವು ನಾಯಕನ ಆಯ್ಕೆ ಮಾಡಬೇಕಾ? ನಿಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ವಾ? ಅರ್ಥ ಮಾಡ್ಕೊಳ್ಳಿ, ಇವಾಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಈಗ ಬೈ ಎಲೆಕ್ಷನಲ್ಲಿ ಕೆಲವರು ದುಡ್ಡಿನ ಆಸೆ ತೋರಿಸ್ತಾರೆ, ಕೆಲವರು ಅಧಿಕಾರದ ಆಸೆ ತೋರಿಸ್ತಾರೆ, ಕೆಲವರು ಇಲ್ಲ ಸಲದ ಒಂದು ಏನೋ ನನಗೆ ಆಶ್ವಾಸನೆಗಳು ಕೊಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ, ಸುಳ್ಳು ಭರವಸೆಗಳು. ಇಲ್ಲ ಲೋಕಲ್ ಅಲ್ಲಿ ಯಾರು ಕೂಡ ಲೀಡರ್ಸ್ಗಳೇ ಇಲ್ವಾ?
ನಿಮ್ಮ ಅಕ್ಕಪಕ್ಕದವ್ರನ್ನ ಯಾರು ನಂಬೋದಿಲ್ವಾ? ನಿಮ್ಮ ಅಕ್ಕಪಕ್ಕದವ್ರನ್ನೇ ನಂಬಲ್ಲ ಅಂದರೆ, ನಿಮ್ಮ ಕ್ಷೇತ್ರದ ಸ್ಥಳೀಯರನ್ನೇ ನಂಬಲ್ಲ ಅಂದರೆ ಹೇಗೆ ನಂಬ್ತೀರಾ? ಹೊರಗಿನಿಂದ ಬಂದವ್ರಿಗೆ ಹೇಗೆ ನಂಬ್ತೀರಾ? ಹಣಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ, ಹಣ ಇದೆ ಮಸ್ತಾಗಿ ಅಂತ ಹೇಳ್ಬಿಟ್ಟು ಅವರು ಮನೆಯಿಂದ ತಂದು ಅವ್ರ ಜೋಬಿಂದ ತಂದು ನಿಮಗೆ ಸೇವೆ ಮಾಡಿಕೊಡ್ತಾರೆ. ಸರ್ಕಾರ ದುಡ್ಡು ಕೇಳಿ ಪಡಿತಕ್ಕಂಥದ್ದು ಹಕ್ಕು ನಿಮ್ಗೆ ಇರ್ತದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ. ಇಲ್ಲಿ ಯಾರು ವೈಯಕ್ತಿಕವಾಗಿ ಹಣನ ಖರ್ಚು ಮಾಡಿಕೊಂಡು ಯಾರು ಕೂಡ ಕೆಲಸ ಮಾಡೋದಿಲ್ಲ. ಹೆಸರು ಮಾಡ್ಕೋತಾರೆ, ದುಡ್ಡು ಮಾಡ್ಕೋತಾರೆ, ಕೊನೆಗೆ ಹಾಳಾಗೋಗೋದು ಯಾರು? ನೀವೇನೆ. ಇದು ಬೇಕಾ? ದಯವಿಟ್ಟು ಹಿರಿಯೂರಿನ ವಿಧಾನಸಭಾ ಕ್ಷೇತ್ರದ ಏನು ಬೈ ಎಲೆಕ್ಷನಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿನ, ನಿಮ್ಮ ಲೋಕಲ್ ಲೀಡರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾರನ್ನೂ ಕೂಡ ವೈಯಕ್ತಿಕವಾಗಿ ನಾನು ತೇಜೋವಧಿ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಿದೆ ವ್ಯವಸ್ಥೆಯಲ್ಲಿ? ಎಲ್ಲ ಅವ್ಯವಸ್ಥೆಗಳು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಇವತ್ತು ರೈತರು, ಅಲ್ಲಿನ ಮತದಾರರು. ಜನಸಾಮಾನ್ಯರು ಎಲ್ಲಿ ಹೋಗಬೇಕು? ಎಲ್ಲ ಅವರವರ ಅಧಿಕಾರಿಗಳು, ಜನಪ್ರತಿನಿಧಿಗಳೇ ತಿನ್ಕೊಳ್ತಾ ಹೋದ್ರೆ ಸಾರ್ವಜನಿಕರ ಹೆಸರಲ್ಲಿ. ಸೊ ಸಾರ್ವಜನಿಕರು ಅಭಿವೃದ್ಧಿ ಆಗೋದು ಯಾವಾಗ? ಕ್ಷೇತ್ರಗಳ ಅಭಿವೃದ್ಧಿ ಆಗೋದು ಯಾವಾಗ? ಸಿಕ್ದವ್ರನ್ನೆಲ್ಲ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆಲ್ಲ ಮಣೆ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿ ಅಲ್ಲ. ನಿಮ್ಮಲ್ಲಿ ಯಾರು ಇಲ್ವಾ ಅಂಥವ್ರು ಲೀಡರ್ಗಳು? ಯಾರು ಇಲ್ವಾ? ಸಾಮಾಜಿಕ ಕಳಕಳಿಯಿಂದ ಇರುವಂಥವ್ರು ಯಾರು ಇಲ್ವಾ ಅಲ್ಲಿ ನಮ್ಮ ಹಿರಿಯೂರು ಭಾಗದಲ್ಲಿ, ಹಿರಿಯೂರು ಕ್ಷೇತ್ರದಲ್ಲಿ? ನೋಡಿದ್ರೆ ಎಷ್ಟು ವರ್ಷಗಳು ಡ್ಯಾಮ್ಗಳಿದಾವೆ ನಮ್ಮ ಹಿರಿಯೂರು ಭಾಗದ ಸುತ್ತಮುತ್ತ. ಯಾವುದಾದ್ರೂ ಅಭಿವೃದ್ಧಿ ಆಗಿದೆಯಾ? ಅದೇ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಿದ್ರೆ ಎಷ್ಟು ಅಭಿವೃದ್ಧಿ ಆಗಿರೋದು. ಯಾರಿಗೆ ಅನುಕೂಲ ಆಗ್ತಾ ಇದೆ? ಯಾರಿಗೆ ಅನುಕೂಲ ಆಗಿದೆ ಹೇಳಿ? ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ನಮ್ಮ ಹಿರಿಯೂರು ಭಾಗದಲ್ಲಿ? ಎಲ್ಲ ಶೂನ್ಯ. ಇರೋ ಬರೋ ಅಂಗೈಗಳ ಜಾಗನೂ ಕೂಡ ಬಿಟ್ಟಿಲ್ಲ. ಇವತ್ತೆಲ್ಲ ಬಂಡವಾಳಶಾಹಿಗಳು ಪರ್ಚೇಸ್ ಮಾಡಿಕೊಂಡು ಬೇಲಿಗಳು ಹಾಕೋತಾ ಇದ್ದಾರೆ. ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತಿದ್ರಿ? ಗ್ರಾಮಗಳೆಲ್ಲ ವೃದ್ಧಾಶ್ರಮಗಳಾಗಬೇಕು, ಅವ್ರು ಬದುಕಿರೋ ತನಕ ಇರ್ತಾರೆ. ಆಮೇಲೆ ಅವ್ರ ಮನೆ ಮಠ ಎಲ್ಲ ಬಂಡವಾಳಶಾಹಿಗಳು ಬೇಲಿ ಹಾಕೋತಾರೆ. ಕೊನೆಗೆ ನಿಮ್ಮ ಮಕ್ಕಳನ್ನ ಏನು ಮಾಡಬೇಕು ಅಂತಿದ್ದೀರಿ? ದಯವಿಟ್ಟು ಯಾರ್ಯಾರು ಹೋರಾಟಗಾರರಿದ್ದೀರಿ, ಯಾರ್ಯಾರು ಸಾಮಾಜಿಕ ಕಳಕಳಿ ಇದ್ದೀರಿ, ದಯವಿಟ್ಟು ಅಲ್ಲಿಯ ಭಾಗದ ಜನರಿಗೆ, ಅಲ್ಲಿಯ ಒಂದು ಮತದಾರರಿಗೆ ದಯವಿಟ್ಟು ಒಂದು ಅವೇರ್ನೆಸ್ ಕೊಡಿ. ಇಲ್ಲ ಅಂತಂದರೆ ಇಲ್ಲದಲ್ಲ ಸಲ್ಲದ ಆಶ್ವಾಸನೆಗಳು ಕೊಟ್ಕೊಂಡು, ಭರವಸೆ ಕೊಟ್ಕೊಂಡು ಗೆದ್ದುಬಿಟ್ಟು ಬರೀ ನಮ್ಮ ಸಾಮಾಜಿಕ ಕಳಕಳಿನೇ ಇಲ್ಲ, ಬರೀ ಕಂಡವ್ರಿಗೆ ಮಣೆ ಹಾಕ್ಬಿಟ್ಟು ಅವ್ರು ಉದ್ಧಾರ ಆಗೋದು ನೋಡ್ತಾರೆ. ಬಿಟ್ಟರೆ ನಮ್ಮ ಸ್ಥಳೀಕರ ಜನರು ಮತದಾರರು ಅಭಿವೃದ್ಧಿ ಆಗಲಿ, ಅವ್ರು ಚೆನ್ನಾಗಿರಲಿ ಅನ್ನುವಂಥ ಅಭಿಲಾಷೆ ಮನಸ್ಥಿತಿ ಯಾರಿಗೂ ಕೂಡ ಇದ್ದಂಗಿಲ್ಲ. ಓಟ್ ಹಾಕ್ಬೇಕಾದ್ರೆ ಇರ್ತಕ್ಕಂಥ ಸೌಜನ್ಯತೆ, ಅದೇ ಗೆದ್ದ ಮೇಲೆ ಆ ಮತದಾರನಿಗೆ ಕೆಲಸ ಮಾಡಿಸ್ಕೊಡ್ಬೇಕು, ಅವ್ರಿಗೆ ಒಳ್ಳೇದು ಮಾಡಿಕೊಡ್ಬೇಕು, ಊರು ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಯಾರಿಗೂ ಕೂಡ ಬರಲಿಲ್ಲ. ಆ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಪಣ ತೊಡಬೇಕಲ್ವಾ? ಯಾರು ಮಾಡ್ತಿದ್ದಾರೆ? ಎಲ್ಲ ಅವರವರು ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ. ಇದು ಇವತ್ತಿನ ಸಮಾಜದಲ್ಲಿ, ನಮ್ಮ ಹಿರಿಯೂರು ಭಾಗದಲ್ಲಿ, ಹಿರಿಯೂರು ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ವಾಸ್ತವ. ಇದು ದಯವಿಟ್ಟು ಮತದಾರರು ಎಚ್ಚೆತ್ಕೊಳ್ಳಿ. ಸಿಕ್ದವ್ರಿಗೆ ಓಟ್ ಹಾಕಬೇಡಿ. ಅವ್ರನ್ನ ಯಾವತ್ತೂ ಕೂಡ ನೋಡದೆ ಬರೀ ಕೇವಲ ಹಣಕ್ಕೋಸ್ಕರ ಯಾರೋ ಕಾರ್ಯಕರ್ತರು ಅವ್ರು ಹಂಗಿದ್ದಾರೆ, ದುಡ್ಡಾಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಂಬ್ಕೊಂಡು ನೀವು ಓಟುಗಳು ಹಾಕಿದ್ರೆ ನಾಳೆ ಸಫರ್ ಆಗೋದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಜೀವನ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಈಗ ಶಾಲಾ ಕಾಲೇಜುಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು. ಯಾರು ಕಟ್ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳಿ? ಇರೋರು ಬಂಡವಾಳಶಾಹಿಗಳು ಕೊಡ್ತಾರೆ, ರಾಜಕಾರಣಿಗಳು ಕೊಡ್ತಾರೆ, ಪ್ರಭಾವಿಗಳು ಕೊಡ್ತಾರೆ, ಅವರ ಕಾರ್ಯಕರ್ತರುಗಳು ಕೊಟ್ಕೋತಾರೆ, ಅವ್ರ ಮಕ್ಕಳನ್ನ ಸೇರಿಸ್ಕೋತಾರೆ. ಯಾಕಂದರೆ ಹಣ ನಮ್ಗೆ ಮಗನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅವರು ಆ ಕಾರ್ಯಕರ್ತ ಬೆನಿಫಿಟ್ ತೊಗೊತಾನೆ. ನೀವೇನು ತೊಗೋತೀರಿ? ನೀವು ತಗೊಳ್ಳೋದು ಒಂದು ಸಾರಿ 500 ರೂಪಾಯಿ ಇಸ್ಕೊಂಡು ಅವ್ನಿಗೆ ಓಟ್ ಹಾಕಿ ಕಳಿಸ್ಬಿಡ್ತೀರಿ. ಅದ್ರ ಗೆಲ್ಸಿ ಅವರು ಉದ್ಧಾರ ಆಗೋದಕ್ಕೆ ನಿಮ್ಮ ಜೀವನನೇ ಬಲಿ ಕೊಡ್ತಾ ಇದ್ದೀರಿ ನೀವು 5 ವರ್ಷಗಳ ಕಾಲ. ದಯವಿಟ್ಟು ಈ ಮತದಾರರು ಎಚ್ಚೆತ್ಕೊಳ್ಬೇಕು. ಇಲ್ಲಾಂದರೆ ತುಂಬಾ ನಮ್ಮ ಭಾಗದ ಒಂದು ಕ್ಷೇತ್ರ ಹಾಳಾಗೋಗುತ್ತೆ.